ಈ ವಿಡಿಯೋದಲ್ಲಿ ನಾವು ಸ್ನಿಪೆಟ್ಸ್ ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಏನಿದೆ, ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದಾರೆ, ಅದು ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈಯರ್. ಆಮೇಲೆ ಒಂದು ಮೈನ್ ಮೆಥಡ್ ಇದೆ, ಎಕ್ಸಿಕ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಮೈನ್ ಮೆಥಡ್. ಅದಾದ್ಮೇಲೆ ಏನಿದೆ, ಬೈಟ್ ಬಿ ರೆಫರೆನ್ಸ್ ಅಲ್ಲಿ ಏನಿದೆ 127 ಇದೆ. ಸೊ ಇದು ಡೇಟಾ ಟೈಪ್ ಏನು, ಬೈಟ್. ಅದಾದ್ಮೇಲೆ ಏನಿದೆ, ಪೋಸ್ಟ್ ಇಂಕ್ರಿಮೆಂಟ್ ಇದೆ, ಪೋಸ್ಟ್ ಇಂಕ್ರಿಮೆಂಟ್. ಅದಾದ್ಮೇಲೆ ಏನಿದೆ, ಪ್ರಿಂಟ್ ಮಾಡಿದ್ದಾರೆ ಪಿ ನ. ಸೊ ಬೈಟ್ ಅಲ್ಲಿ ರೇಂಜ್ ನೋಡ್ಬೇಕು ನಾವು. ಸೊ ಬೈಟ್ ರೇಂಜ್ ಎಷ್ಟು, -128 to +127. ಸೊ ಈಗ ಆಲ್ರೆಡಿ ಬೈಟ್ ಬಿ ಅಲ್ಲಿ ಏನಿದೆ 127 ಇದೆ. ಸೊ ಅದನ್ನ ಪ್ಲಸ್ ಇಂಕ್ರಿಮೆಂಟ್ ಆದ್ಮೇಲೆ ಏನಾಗುತ್ತೆ, ಒಂದು ಆಡ್ ಆನ್ ಆಗುತ್ತೆ. ಸೊ ಇದರಲ್ಲಿ ರೇಂಜ್, ಈಗ ಇಂಕ್ರಿಮೆಂಟ್ ಆಪರೇಟರ್ ನಾವು ಯೂಸ್ ಮಾಡಿರೋದ್ರಿಂದ ಅದು ಸೈಕಲ್ ರಿಪೀಟ್ ಆಗುತ್ತೆ. ಸೊ ಇಲ್ಲೇನಿದೆ, ಒನ್ ಟೈಮ್ ಇಂಕ್ರಿಮೆಂಟ್ ಇದೆ. ಸೊ ಅದಕ್ಕೆ +127 ಇರೋದು ಏನಾಗುತ್ತೆ, -128 ಸೈಕಲ್ ರಿಪೀಟ್ ಆಗುತ್ತೆ ಈ ವ್ಯಾಲ್ಯೂ ಎಂಡ್ ಆದ್ಮೇಲೆ. ಪರ್ಟಿಕ್ಯುಲರ್ ರೇಂಜ್ ಇವಾಗ ಇಂಟೀಜರ್ ಅಲ್ಲಿ ಅಷ್ಟೇ, ಅದು ಎಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ರೀಚ್ ಆದ್ಮೇಲೆ ಮತ್ತೆ ಇಟ್ ಕಮ್ಸ್ ಬ್ಯಾಕ್ ಟು ಮಿನಿಮಮ್ ವ್ಯಾಲ್ಯೂ ಅಂಡ್ ಸ್ಟಾರ್ಟ್ ದ ಸೈಕಲ್. ಸೊ ಇಲ್ಲೇನಿದೆ, ಬೈಟ್ ಬಿ ಅಲ್ಲಿ 127 ಇದೆ. ಅದಾದ್ಮೇಲೆ ಒನ್ ಟೈಮ್ ಇಂಕ್ರಿಮೆಂಟ್ ಆಗಿದೆ, ಅದಾದ್ಮೇಲೆ ಪ್ರಿಂಟ್ ಆಗಿದೆ. ಇದು ಇನ್ನು ಪೋಸ್ಟ್ ಇಂಕ್ರಿಮೆಂಟ್, ಫಸ್ಟ್ ಅಸೈನ್ ಆಗಿ ಅದಾದ್ಮೇಲೆ ಇಂಕ್ರಿಮೆಂಟ್ ಆಗುತ್ತೆ. ಸೊ ಬಿ ಅಲ್ಲಿ ಏನ್ ಬರುತ್ತೆ ಇವಾಗ ಔಟ್ಪುಟ್, -128. ಯಾಕೆ, ಬಿಕಾಸ್ ರೇಂಜ್ ಏನು, -128 to +127. ಈಗ ಆಲ್ರೆಡಿ ಬೈಟ್ ಅಲ್ಲಿ ಏನಿದೆ 127 ಇದೆ. ಅದಾದ್ಮೇಲೆ ನಾವು ಇಂಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡಿದಾಗ ಇಟ್ ಅಗೇನ್ ರಿಪೀಟ್ಸ್ ದ ಸೈಕಲ್. ಸೊ ಒನ್ ಟೈಮ್ ಇಂಕ್ರಿಮೆಂಟ್ ಆಗಿರೋದ್ರಿಂದ ಫಸ್ಟ್ ವ್ಯಾಲ್ಯೂ ತಗೊಳುತ್ತೆ, -128. ನೆಕ್ಸ್ಟ್ ಕ್ವೆಶನ್, ಇಲ್ಲಿ ಕೂಡ ಪಬ್ಲಿಕ್ ಕ್ಲಾಸ್ ಟೆಸ್ಟ್ ಅಂತ ಇದೆ. ಅದಾದ್ಮೇಲೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ಸ್ ಫ್ರಮ್ ಮೇನ್ ಮೆಥಡ್. ಅದಾದ್ಮೇಲೆ ಡಬಲ್ ಅಂತಂದ್ರೇನು ಅಂದ್ರೆ, ದಟ್ ಇಸ್ ಒನ್ ಪ್ರಿಮಿಟಿವ್ ಡೇಟಾ ಟೈಪ್. ಏನದು ಪ್ರಿಮಿಟಿವ್ ಡೇಟಾ ಟೈಪ್? ಇಲ್ಲಿ ಏನಿದೆ, ಡಿ ಅನ್ನೋದು ಒಂದು ರೆಫರೆನ್ಸ್ ವೇರಿಯೇಬಲ್, ಅದ್ರೊಳಗಡೆ ಏನಿದೆ 0.1 + 0.2. ಇವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಹೆಂಗೆ 0.1 + 0.2 ಅಂತ ಇದ್ರೆ 0.3 ಅಂತ ಬರುತ್ತೆ. ಇಲ್ಲಿ ಇದು ಕೋಡಿಂಗ್ ಅಲ್ಲಿ ಏನು, ಅದು ಡಿಫ್ರೆಂಟ್ ಇರುತ್ತೆ. ಬೇಸ್ಡ್ ಆನ್ IEEE, ಅದು ಪ್ರಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಔಟ್ಪುಟ್ ಏನಂತ ಬರುತ್ತೆ, 0.30000 ಆ ತರ ಬೇಸ್ಡ್ ಆನ್ ಪ್ರಿಸಿಷನ್ ಆ ವ್ಯಾಲ್ಯೂ ಬರುತ್ತೆ. ಸೊ ಅದಕ್ಕೆ ಇಲ್ಲೇನ್ ಕೇಳ್ತಾ ಇದಾರೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಡಿ ಈಸ್ ಈಕ್ವಲ್ ಟು 3 ಅಂತ ಕೊಡ್ತಿದೆ. ಇದೇನಿದು, ದಿಸ್ ಇಸ್ ನಾಟ್ ಅಸೈನ್ಮೆಂಟ್ ಆಪರೇಟರ್, ಇದು ಬಂದು ಈಕ್ವಾಲಿಟಿ, ಆಪರೇಟರ್. ಸೊ ಡಿಲಿ ಈ ತರ ವ್ಯಾಲ್ಯೂ ಇರುತ್ತೆ, ಇನ್ನ ಕಂಟಿನ್ಯೂ ಆಗಿರುತ್ತೆ 000 ಅಂತ. ಸೊ ಇದು ಬೇಸ್ಡ್ ಆನ್ IEEE ಸ್ಟ್ಯಾಂಡರ್ಡ್ ಪ್ರಕಾರ ಈ ವ್ಯಾಲ್ಯೂ ಬರುತ್ತೆ. ಸೊ ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಸೊ 0.3 ಇಸ್ ನಾಟ್ ಈಕ್ವಲ್ ಟು 0.3000 ಡೆಸಿಮಲ್ ಪಾಯಿಂಟ್. ಸೊ ಅದಕ್ಕೆ ಏನ್ ಬರುತ್ತೆ, ಔಟ್ಪುಟ್ ಅಲ್ಲಿ ಫಾಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಕ್ಲಾಸ್ ಟೆಸ್ಟ್, ಅದಾದ್ಮೇಲೆ ಮೈನ್ ಮೆಥಡ್ ಇದೆ. ಅದಾದ್ಮೇಲೆ ಏನಿದೆ, ಕ್ಯಾರೆಕ್ಟರ್ ಬಂದು ಏನಂತ ಕೊಟ್ಟಿದ್ದಾರೆ, ಡಿಫೈನ್ ಮಾಡಿದ್ದಾರೆ ಎ. ಸೊ CH ಅಲ್ಲಿ ಏನಿದೆ, ಎ ಇದೆ. ಸೊ ಇಲ್ಲಿ ಏನಂತಂದ್ರೆ, ಕ್ಯಾರೆಕ್ಟರ್ಗೆ ಒಂದು ಆಸ್ಕಿ ವ್ಯಾಲ್ಯೂ ಅಂತ ಇರುತ್ತೆ. ಆಸ್ಕಿ ವ್ಯಾಲ್ಯೂ ಕೀಬೋರ್ಡ್ ಅಲ್ಲಿರೋ ಎಲ್ಲಾ ಕೀಸ್ಗೂ ASCII ವ್ಯಾಲ್ಯೂ ಅಂತ ಇರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಇಂಟೀಜರ್ ರೆಪ್ರೆಸೆಂಟೇಷನ್ ಆಫ್ ದ ಕ್ಯಾರೆಕ್ಟರ್. ಸೊ ಎಗೆ ಎಷ್ಟು, 65. ಎಗೆ ASCII ವ್ಯಾಲ್ಯೂ ಬಂದು 65. ಸೊ ಅದಾದ್ಮೇಲೆ ಏನಿದೆ, ಇಲ್ಲಿ CH+1 ಅಂತ ಇದೆ. ಸೊ ಕ್ಯಾರ್ ಅಲ್ಲಿ ಇಂಡೈರೆಕ್ಟ್ ಆಗಿ 65 ಸ್ಟೋರ್ ಆಗಿರುತ್ತೆ. ಯಾಕಂತ ಅಂದ್ರೆ ಇದು ಬೇಸ್ಡ್ ಆನ್, ಇಟ್ ಕ್ಯಾಲ್ಕುಲೇಟ್ಸ್ ಬೇಸ್ಡ್ ಆನ್ ASCII ವ್ಯಾಲ್ಯೂ. ASCII ವ್ಯಾಲ್ಯೂ ಆಫ್ ಎ ಎಷ್ಟು, 65. ಸೊ 65 + 1 ಎಷ್ಟು, 66. ಅದಾದ್ಮೇಲೆ 66 ಇಲ್ಲೇನಿದೆ, ಕ್ಯಾರ್ ಅಂದ್ರೆ ಇದು ಇಂಟೀಜರ್ ಇದೆ. ಇಂಟೀಜರ್ ಇಸ್ ಏನ್ ಹೇಳ್ತಾ ಇದೆ, ಇಂಟೀಜರ್ ಇದೆ, ಅದನ್ನ ಬ್ಯಾಕ್ ಟು ಕ್ಯಾರೆಕ್ಟರ್ಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅಂತ. ಸೊ ಅದಾದ್ಮೇಲೆ CH ಏನ್ ಕ್ಯಾರ್ದು ರೆಫರೆನ್ಸ್ ಇರುತ್ತೋ ಅದಕ್ಕೆ ಸ್ಟೋರ್ ಮಾಡ್ತಾ ಇದೀವಿ. ಸೊ ಕ್ಯಾರ್ದು ರೆಪ್ರೆಸೆಂಟೇಷನ್ ಎಷ್ಟು, ಇವಾಗ ಎದು 65, ಬಿದು 66. ಸೊ ಕ್ಯಾರೆಕ್ಟರ್ ಅಲ್ಲಿ ಏನಿದೆ, ಇವಾಗ ಬಿ ಇದೆ. ಸೊ
ಅದಾದ್ಮೇಲೆ ಏನ್ ಹೇಳಿದ್ದಾರೆ, ಪ್ರಿಂಟ್ ಸಿ ಹೆಚ್. ಇವಾಗ ಸಿ ಹೆಚ್ ಅಲ್ಲಿ ಏನಿದೆ, ಬಿ ಇದೆ. ಸೊ ಔಟ್ಪುಟ್ ಏನ್ ಬರುತ್ತೆ, ಔಟ್ಪುಟ್ ಅಲ್ಲಿ ಬಿ ಅಂತ ಬರುತ್ತೆ. ಇದು ಬಂದು ಇಟ್ ಇಸ್ ನಥಿಂಗ್ ಬಟ್ ಅದು ಟೈಪ್ ಕಾಸ್ಟಿಂಗ್ ಎಕ್ಸ್ಪ್ಲಿಸಿಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಕ್ಯಾರೆಕ್ಟರ್ ಎ ಅಂತ ಡಿಫೈನ್ ಮಾಡಿದರೆ ಅದ್ರ ಆಸ್ಕಿ ವ್ಯಾಲ್ಯೂ ಬಂದು 65. 65 ಪ್ಲಸ್ 1 ಎಷ್ಟು 66. ಅದಾದ್ಮೇಲೆ ಇವಾಗ ಇದು ಇಂಟೀಜರ್ ನಂಬರ್ ಅಲ್ಲಿ ಇದೆ. ಸೊ ನಾವು ಕನ್ವರ್ಟ್ ಮಾಡ್ತಾ ಇದೀವಿ ಕ್ಯಾರೆಕ್ಟರಿಗೆ. ಸೊ ಕ್ಯಾರೆಕ್ಟರಿಗೆ ಕನ್ವರ್ಟ್ ಮಾಡಿದಾಗ ಅದು ಏನಾಗುತ್ತೆ, ಬಿ ಆಗುತ್ತೆ. ಸೊ ನಮಗೆ ಆಸ್ಕಿ ವ್ಯಾಲ್ಯೂಸ್ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶನ್, ಕ್ಲಾಸ್ ಟೆಸ್ಟ್ ಅಂತ ಇದೆ. ಅದಾದ್ಮೇಲೆ ಮೇನ್ ಮೆಥಡ್ ಫೈನಲ್. ಫೈನಲ್ ಅಂದ್ರೆ ಏನು, ಫೈನಲ್ ಇಸ್ ನಥಿಂಗ್ ಬಟ್ ಅದು ಒಂದು ಕೀವರ್ಡ್ ಇನ್ ಜಾವಾ. ಕೀವರ್ಡ್ ಅಂದ್ರೆ ಏನು, ಇಟ್ ಹ್ಯಾಸ್ ಅ ಪ್ರೀ ಡಿಫೈನ್ಡ್ ಮೀನಿಂಗ್, ಅಂದ್ರೆ ಒಂದು ಸ್ಪೆಸಿಫಿಕ್ ಮೀನಿಂಗ್ ಇದೆ ಅಂತ. ಸೊ ಫೈನಲ್ ಅಂದ್ರೆ ಏನು, ಇದೇ ಕೊನೆ, ಮತ್ತೆ ಅದನ್ನ ಚೇಂಜ್ ಮಾಡೋದಿಕ್ ಆಗಲ್ಲ ಅನ್ನೋದು ಮೀನಿಂಗ್. ಸೊ ವೇರಿಯಬಲ್ಸ್ ನಾವು ಫೈನಲ್ ಅಂತ ಡಿಕ್ಲೇರ್ ಮಾಡಿದ್ರೆ ಏನ್ ಮಾಡಕ್ಕಾಗಲ್ಲ, ರೀಇನಿಷಿಯಲೈಸ್ ಮಾಡಕ್ಕಾಗಲ್ಲ. ವಿ ಕಾಂಟ್ ರೀಇನಿಷಿಯಲೈಸ್ ದ ವೇರಿಯಬಲ್ಸ್. ಸೊ ಇಂಟ್ ಎಕ್ಸ್ ಏನಿದೆ ಅದು ಫೈನಲ್ ಇದೆ. ಸೊ ಎಕ್ಸ್ ಅನ್ನೋದು ಇವಾಗ ಏನು, ಫೈನಲ್. ಸೊ ಇದನ್ನ ಫಸ್ಟ್ ಟೈಮ್ ಇನಿಷಿಯಲೈಸ್ ಮಾಡಿದ್ದಾರೆ. ಏನಂತ, ಎಕ್ಸ್ ಬಂದು 10 ಅಂತ ಇದೆ. ಅದಾದ್ಮೇಲೆ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಎಕ್ಸ್ ನ ಪ್ರಿಂಟ್ ಮಾಡ್ಬೇಕು ಅಂತ. ಸೊ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, ಫಸ್ಟ್ 10 ಅಂತ ಬರುತ್ತೆ. ಸೊ ಅಷ್ಟೇ. ಫೈನಲ್ ವೇರಿಯಬಲ್ಸ್ ಅಂದ್ರೆ ಒನ್ ಟೈಮ್ ಇನಿಷಿಯಲೈಸ್ ಅಷ್ಟೇ ಮಾಡಕ್ಕಾಗೋದು, ರೀಇನಿಷಿಯಲೈಸೇಷನ್ ಮಾಡಕ್ಕಾಗಲ್ಲ. ಈಗ ನೀವು ಇದು ಫೈನಲ್ ಇಂಟ್ ಎಕ್ಸ್ ನ ಫಸ್ಟ್ ಡಿಕ್ಲೇರ್ ಮಾಡಿದ್ರೆ ಆಮೇಲೆ ಇನಿಷಿಯಲೈಸ್ ಮಾಡಿದೆ. ಸೊ ಅದ್ರ ಬದಲು ಫೈನಲ್ ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಆ ತರನು ಕೊಡ್ಬೋದು. ಲೈಕ್ 2 ಸ್ಟೇಟ್ಮೆಂಟ್ಸ್ ಏನ್ ಬರ್ದಿದೀವಿ ಅದನ್ನ ಸಿಂಗಲ್ ಸ್ಟೇಟ್ಮೆಂಟ್ ಅಲ್ಲಿ ಬರೀಬಹುದು. ಅದಾದ್ಮೇಲೆ ಇದೇನು, ದಿಸ್ ಫಾರ್ ಪರ್ಟಿಕ್ಯುಲರ್, ಇದು ಬಂದು ಕಮೆಂಟ್. ಬಿಫೋರ್ ಕಮೆಂಟ್ ಇದು ಕಮೆಂಟ್ ಇದೆ ಅಂತ ಇದೆ. ಸೊ ಔಟ್ಪುಟ್ ಏನ್ ಬರುತ್ತೆ, 10 ಅಂತ ಬರುತ್ತೆ. ಸೊ ಇವಾಗ ಇದು ಕಮೆಂಟ್ ಇಲ್ಲ ಅಂತ ಅನ್ಕೊಳ್ಳೋಣ. ಸೊ ಎಕ್ಸ್ 10 ಇದೆ ಫಸ್ಟ್, ಅದಾದ್ಮೇಲೆ 20 ಆಗುತ್ತೆ ಅನ್ನೋ ತರ. ಇದು ರೀಇನಿಷಿಯಲೈಸೇಷನ್. ಇದೇನಿದು, ರೀಇನಿಷಿಯಲೈಸೇಷನ್. ರೀಇನಿಷಿಯಲೈಸೇಷನ್ ಯಾಕೆ, ಒಂದ್ ವೇರಿಯಬಲ್ಗೆ ಆಲ್ರೆಡಿ ಅಸೈನ್ ಆಗಿದೆ ವ್ಯಾಲ್ಯೂ 10 ಅಂತ. ಸೊ ಆ 10 ಆ ಎಕ್ಸ್ ಅಲ್ಲಿ ಇರೋದನ್ನ ಮತ್ತೆ ನಾವು ಬೇರೆ ವ್ಯಾಲ್ಯೂ ಚೇಂಜ್ ಮಾಡಿದೀವಿ. ಸೊ ಅದಕ್ಕೆ ಎಂದು ರೀಇನಿಷಿಯಲೈಸೇಷನ್. ಇಲ್ಲೇನಿದೆ, ಫೈನಲ್ ಅಂತ ಇದೆ. ಫೈನಲ್ ಅಂದ್ರೆ ಏನು, ರೀಇನಿಷಿಯಲೈಸ್ ಮಾಡಕ್ಕಾಗಲ್ಲ. ಬಟ್ ಇಲ್ಲೇನಿದೆ, ರೀಇನಿಷಿಯಲೈಸ್ ಮಾಡಿದೆ. ಸೊ ಇದೇನ್ ಬರುತ್ತೆ, ಅಕಸ್ಮಾತ್ ಈ ಸ್ಟೇಟ್ಮೆಂಟ್ ಇದ್ರೆ ಏನಂತ ಬರುತ್ತೆ, ಲೈಕ್ ಔಟ್ಪುಟ್ ಬರಲ್ಲ, ಎಕ್ಸಿಕ್ಯೂಟ್ ಆಗಲ್ಲ, ಕಂಪೈಲ್ ಟೈಮ್ ಎರರ್ ಬರುತ್ತೆ. ರೀಸನ್ ಏನಂತಂದ್ರೆ ಫೈನಲ್ ವೇರಿಯಬಲ್ಸ್ ಕೆನಾಟ್ ಬಿ ರೀಇನಿಷಿಯಲೈಸ್ಡ್. ನೆಕ್ಸ್ಟ್ ಕ್ವಶನ್, ಇಲ್ಲೊಂದು ಕ್ಲಾಸ್ ಟೆಸ್ಟ್ ಅಂತ ಇದೆ, ಮೇನ್ ಮೆಥಡ್ ಇದೆ. ಸೊ ಇಂಟ್ ಎ ಇಸ್ ಈಕ್ವಲ್ ಟು 5. ಸೊ ಎ ಏನಿದೆ, 5 ಇದೆ. ಬಿ ಏನಿದೆ, 2 ಇದೆ. ಯಾವ ತರ ಡೇಟಾ ಟೈಪ್, ಇಂಟ್ ಟೈಪ್. ಸೊ ನೆಕ್ಸ್ಟ್ ಎ ಡಿವೈಡೆಡ್ ಬೈ ಬಿ ಅಂತೆ, 5 ಡಿವೈಡೆಡ್ ಬೈ 2. ಮ್ಯಾಥ್ಸ್ ಅಲ್ಲಿ ಇವಾಗ 5 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟು, 2.2 2s are 4, 2 5s are 10, 2.5 ಬರುತ್ತೆ. ಸೊ ಇಲ್ಲೇನಿದೆ, ಇದು ಎರಡು ಇಂಟೀಜರ್ ಟೈಪ್. ಯಾವ ಟೈಪ್ ಇದು, ಇಂಟ್ ಟೈಪ್ ಪ್ರಿಮಿಟಿವ್ ಡೇಟಾ ಟೈಪ್. ಸೊ ಇವಾಗ ಏನ್ ಬರುತ್ತೆ, ಡೆಸಿಮಲ್ ವ್ಯಾಲ್ಯೂ ಬರೋದಿಲ್ಲ. ಸೊ ಅವಾಗ ಏನಾಗುತ್ತೆ, 2 ಬರುತ್ತೆ. ಸೊ ಬಟ್ ಇಲ್ಲಿ ಏನಿದೆ, ಡಬಲ್ ಅಲ್ಲಿ ಸ್ಟೋರ್ ಆಗ್ಬೇಕು. ಡಬಲ್ ಅಲ್ಲಿ ಸ್ಟೋರ್ ಆಗ್ಬೇಕು ಅಂದಾಗ ಏನಾಗುತ್ತೆ, ಡೆಸಿಮಲ್ ಪಾಯಿಂಟ್ ಆಡ್ ಆನ್ ಆಗುತ್ತೆ. ಸೊ 2.0 ಆಗುತ್ತೆ, 2.5 ಆಗಲ್ಲ. ಯಾಕಂತ ಅಂದ್ರೆ ಬೋತ್ ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಕೂಡ ಏನಿದೆ, ಇಟ್ ಈಸ್ ಇಂಟ್ ಟೈಪ್ ಇದೆ. ಅದಕ್ಕೆ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, 2.0 ಔಟ್ಪುಟ್. ನೆಕ್ಸ್ಟ್ ಕ್ವಶನ್, ಕ್ಲಾಸ್ ಟೆಸ್ಟ್ ಅಂತ ಕ್ರಿಯೇಟ್ ಮಾಡಿದೆ. ಸ್ಟ್ಯಾಟಿಕ್ ಅಂದ್ರೆ ಏನು, ದಿಸ್ ಕೀವರ್ಡ್ ವಿಚ್ ಹ್ಯಾಸ್ ಪ್ರೀ ಡಿಫೈನ್ಡ್ ಮೀನಿಂಗ್. ಸ್ಟ್ಯಾಟಿಕ್ ಅಂದ್ರೆ ಇದು ಕ್ಲಾಸ್ ಟೈಪ್, ಕ್ಲಾಸಿಗೆ ಪೂರಾ ಕಾಮನ್ ಆಗಿರುತ್ತೆ. ಇದು ಬಂದು ಅಗೇನ್ ಇಟ್ಸ್ ಗ್ಲೋಬಲ್ ವೇರಿಯಬಲ್. ಸೊ ಎಕ್ಸ್ ಅಲ್ಲಿ ಏನಿದೆ, 10 ಇದೆ. ಆಮೇಲೆ ಮೈನ್ ಮೆಥಡ್ ಇದೆ. ಸೊ ಏನ್ ಕ್ರಿಯೇಟ್ ಮಾಡಿದೀವಿ ಇಲ್ಲಿ, ಆಬ್ಜೆಕ್ಟ್. ಇದೆರಡೂ ಕೂಡ ಆಬ್ಜೆಕ್ಟ್ ಕ್ರಿಯೇಷನ್. ಸೊ ಫಸ್ಟ್ T1 and T2 ಆಬ್ಜೆಕ್ಟ್ ರೆಫರೆನ್ಸ್ ಇದೆರಡುನು. ಅದಾದ್ಮೇಲೆ ಏನಾಗಿದೆ, T1 ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು 20 ಅಂತ ಇದೆ. T1 ಡಾಟ್ ಎಕ್ಸ್ ಇಸ್ ಈಕ್ವಲ್ ಟು 20. ಇವಾಗ ಏನಾಯ್ತು,
20 ಅಂತ ಚೇಂಜ್ ಆಯ್ತು, ಈ ವ್ಯಾಲ್ಯೂ ಕೂಡ 20 ಅಂತ ಚೇಂಜ್ ಆಯ್ತು. ಯಾಕೆ ಅಂತ ಅಂದ್ರೆ ಸ್ಟ್ಯಾಟಿಕ್ ಅಂತಿದೆ. ಸ್ಟ್ಯಾಟಿಕ್ ಅಂದ್ರೆ ಏನು, ಕ್ಲಾಸಿಗೆ ಕಾಮನ್ ಇರುತ್ತೆ. ನೀವು ಎಷ್ಟೇ ಸತಿ ಆಬ್ಜೆಕ್ಟ್ಸ್ ನ ಚೇಂಜ್ ಮಾಡಿದ್ರು ಇಲ್ಲಿ ಒಂದ್ಸತಿ ಒಂದು ಆಬ್ಜೆಕ್ಟ್ ರೆಫರೆನ್ಸ್ ವೇರಿಯೇಬಲ್ ಅಲ್ಲಿ ಏನಾದ್ರೂ ವ್ಯಾಲ್ಯೂ ಚೇಂಜ್ ಆಯ್ತಂದ್ರೆ ಗ್ಲೋಬಲ್ ವೇರಿಯೇಬಲ್ ಅಲ್ಲಿ ಆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇವಾಗ t1.x 20 ಆಯ್ತು. ಸೊ ಎಕ್ಸ್ ಅಲ್ಲೂ ಅದ್ರ ಅರ್ಥ ಏನು, 20 ಅಂತ ಚೇಂಜ್ ಆಯ್ತು. ಇಲ್ಲೇನಿದೆ t2.x, ಇವಾಗ ಎಕ್ಸ್ ಅಲ್ಲಿ ಏನಿದೆ 20 ಇದೆ. ಸೊ ಔಟ್ಪುಟ್ ಏನ್ ಬರುತ್ತೆ, 20 ಬರುತ್ತೆ. ಅಂದ್ರೆ ಇಲ್ಲಿ ಸ್ಟ್ಯಾಟಿಕ್ ಅಂತ ಯೂಸ್ ಮಾಡಿರೋದಕ್ಕೆ ಇಲ್ಲೂ ಚೇಂಜ್ ಆಯ್ತು, ಗ್ಲೋಬಲ್ ಅಲ್ಲೂ ಚೇಂಜ್ ಆಯ್ತು. ಅಕಸ್ಮಾತ್ ಸ್ಟ್ಯಾಟಿಕ್ ಇಲ್ಲ ಅಂತ ಅಂದಿದ್ರೆ ಥಿಂಕ್ ಸ್ಟ್ಯಾಟಿಕ್ ಇಸ್ ನಾಟ್ ದೇರ್. ಇವಾಗ ಏನಾಗಿದೆ, ಎಕ್ಸ್ ಅಲ್ಲಿ 10 ಇದೆ, ಅದಾದ್ಮೇಲೆ ಇಲ್ಲೇನಾಗಿದೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀವಿ 2 ಟೈಮ್ಸ್. t1.x is equal to 20 ಆಗಿದೆ. ಅಂದ್ರೆ ಬರೀ ಆ ಆಬ್ಜೆಕ್ಟ್ ಮಾತ್ರ ಚೇಂಜ್ ಆಗಿದೆ. ನೆಕ್ಸ್ಟ್ ಇವಾಗ ನಮ್ಗೆ ಏನ್ ಪ್ರಿಂಟ್ ಮಾಡಿ, t2.x ಪ್ರಿಂಟ್ ಮಾಡಿ ಅಂತ ಅಂದಾಗ ಔಟ್ಪುಟ್ ಅಲ್ಲಿ ಏನ್ ಬರುತ್ತೆ, 10 ಅಂತಾನೆ ಬರುತ್ತೆ. ಸೊ ಸ್ಟ್ಯಾಟಿಕ್ ಅಂದ್ರೆ ಏನು, ಕಾಮನ್ ಟು ದ ಕ್ಲಾಸ್, ಅದು ಕ್ಲಾಸ್ ಟೈಪ್. ಸೊ ಅದಕ್ಕೆ ಏನು, ಒಂದು ರೆಫರೆನ್ಸ್ ಅಲ್ಲಿ ಚೇಂಜ್ ಆದ್ರೂ ಕೂಡ ಪೂರಾ ಅದು ಮೆಮರಿ ಎಲ್ಲಿ ಸ್ಟೋರ್ ಆಗಿರುತ್ತೋ ವ್ಯಾಲ್ಯೂ ಅಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಸೊ ಅದಕ್ಕೆ ಏನ್ ಬರುತ್ತೆ, ಔಟ್ಪುಟ್ 20 ಅಂತ ಬರುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.